ನಮಸ್ಕಾರ, ಮತ್ತೊಮ್ಮೆ ಸ್ವಾಗತ. ಕಳೆದ 2 ಮಾಡ್ಯೂಲ್ಸ್ನಲ್ಲಿ ನಾವು ಇಲ್ಲಿಯವರೆಗೆ ಏನು ಕಲಿತಿದ್ದೇವೆ ಎಂದು ನೋಡೋಣ. ಇಲ್ಲಿಯವರೆಗೆ ನೀವು ಕಲಿತಿದ್ದೀರಿ: ಏನು ಮಾರಾಟ ಮಾಡಬೇಕು, ಎಲ್ಲಿ ಮಾರಾಟ ಮಾಡಬೇಕು, ಮಾರಾಟ ಮಾಡುವುದು ಹೇಗೆ, ಹಾಗೂ ಪ್ರೈಸಿಂಗ್ ಆ್ಯಂಡ್ ಸ್ಕೀಮ್ ಬಗ್ಗೆ. ಈ ವಿಡಿಯೋ ಮೂಲಕ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಡೀಲರ್ ಪಾಯಿಂಟ್ ಮತ್ತು ಮಾರ್ಕೆಟ್ನಲ್ಲಿ ಡಿಎಸ್ ಆಗಿ ನಿಮ್ಮ ಪಾತ್ರ ಏನು ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ನಿಮ್ಮ ಇಡೀ ದಿನದ ಕೆಲಸವನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಪ್ರೀ ಮಾರ್ಕೆಟ್ ವರ್ಕ್ ಎಂದರೆ ಮಾರ್ಕೆಟ್ಗೆ ಪ್ರವೇಶಿಸುವ ಮೊದಲು ಮಾಡಿದ ಕೆಲಸ. ಮಾರ್ಕೆಟ್ ವರ್ಕ್ ಎಂದರೆ ನೀವು ಮಾರ್ಕೆಟ್ನಲ್ಲಿ ಏನು ಮಾಡಬೇಕು. ಮತ್ತು ಕೊನೆಯಲ್ಲಿ ಪೋಸ್ಟ್ ಮಾರ್ಕೆಟ್ ವರ್ಕ್. ಇದರರ್ಥ ಮಾರ್ಕೆಟ್ ವರ್ಕ್ ಮುಗಿದ ನಂತರ ನೀವು ಏನು ಮಾಡಬೇಕು. ಮೊದಲು ಮಾರ್ಕೆಟ್ಗೆ ಹೋಗುವ ಮೊದಲು ನೀವು ಏನು ಮಾಡಬೇಕು ಎಂಬುದರ ಕುರಿತು ಮಾತನಾಡೋಣ. ನಿಮ್ಮ ದಿನವು ಡೀಲರ್ ಪಾಯಿಂಟ್ನಲ್ಲಿ ಗೇಟ್ ಮೀಟಿಂಗ್ನೊಂದಿಗೆ ಪ್ರಾರಂಭವಾಗುತ್ತದೆ. ಅಲ್ಲಿ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ಡಿಎಸ್ಗಳಿಗೆ ತಿಳಿಸಲಾಗುತ್ತದೆ. ಆ ದಿನ ಆರ್ಡರ್ಗಳನ್ನು ತೆಗೆದುಕೊಳ್ಳುವುದರ ಹೊರತಾಗಿ ಅವರಿಗೆ ಹೆಚ್ಚಿನ ಗಮನ ನೀಡಬೇಕಾಗುತ್ತದೆ. ಈ ಮೀಟಿಂಗ್ನಲ್ಲಿ ಹಿಂದಿನ ದಿನ ನೀವು ಮಾಡಿದ ಕೆಲಸವನ್ನು ಸಹ ಚರ್ಚಿಸಲಾಗುವುದು. ಈಗ ನಾವು ಪ್ರೀ ಮಾರ್ಕೆಟ್ ಮೊದಲ ಕೆಲಸವನ್ನು ಅರ್ಥ ಮಾಡಿಕೊಳ್ಳೋಣ, ಅಂದರೆ ರೂಟ್ ಪ್ಲಾನಿಂಗ್. ಮಾರ್ಕೆಟ್ನಲ್ಲಿ ಯಾವ ಅನುಕ್ರಮದಲ್ಲಿ ಅಂಗಡಿಗಳಿಗೆ ಭೇಟಿ ನೀಡಬೇಕು ಎಂಬುದನ್ನು ಇಲ್ಲಿ ನಿರ್ಧರಿಸಲಾಗುತ್ತದೆ. ಎರಡನೆಯದು ಆಬ್ಜೆಕ್ಟಿವ್ ಸೆಟ್ಟಿಂಗ್ ಆ್ಯಂಡ್ ಪ್ಲಾನಿಂಗ್. ನಿರ್ದಿಷ್ಟ ಆಬ್ಜೆಕ್ಟಿವ್ ಪ್ರಕಾರ ನೀವು ಇದನ್ನು ಮಾಡಬೇಕು. ಫೋಕಸ್ ಪ್ರಾಡಕ್ಟ್, ಎನ್ಪಿಡಿ ಅಥವಾ ನ್ಯೂಲಿ ಲಾಂಚ್ಡ್ ಪ್ರಾಡಕ್ಟ್ ಇತ್ಯಾದಿಗಳನ್ನು ಇಲ್ಲಿ ನೆನಪಿನಲ್ಲಿಡಿ. ಮೂರನೇ ಹಂತವು ಪ್ರಿಪರೇಷನ್. ಮಾರ್ಕೆಟ್ಗೆ ಪ್ರವೇಶಿಸುವ ಮೊದಲು ಈ ಮೂಲಭೂತ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ. ನಿಮ್ಮ ವಜ್ರ ಅನ್ನು ಸಿಂಕ್ ಮಾಡಿ, ನಿಮ್ಮ ಮರ್ಚಂಡೈಸಿಂಗ್ ಕಿಟ್ ಅನ್ನು ಒಯ್ಯಿರಿ, ನ್ಯೂಲಿ ಲಾಂಚ್ಡ್ ಪ್ರಾಡಕ್ಟ್ಸ್ ಸ್ಯಾಂಪಲ್ಸ್ ನಿಮ್ಮೊಂದಿಗೆ ಕೊಂಡೊಯ್ಯಿರಿ. ನಿಮ್ಮ ಪ್ರಿಪರೇಷನ್ ಪೂರ್ಣಗೊಳಿಸಿದ ನಂತರ ಈಗ ಮಾರ್ಕೆಟ್ಗೆ ಭೇಟಿ ನೀಡುವ ಸಮಯ ಬಂದಿದೆ. ಡೀಲರ್ ಪಾಯಿಂಟ್ನಲ್ಲಿ ನಿಮ್ಮ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸಿದ ನಂತರ ಸರಿಯಾದ ಸಮಯದಲ್ಲಿ ರೂಟ್ನಲ್ಲಿ ಮೊದಲ ಅಂಗಡಿಯನ್ನು ತಲುಪುವುದು ನಿಮ್ಮ ಮುಖ್ಯ ಕಾಳಜಿಯಾಗಿದೆ. ಬೀಟ್ನ ಎಲ್ಲ 35 ಅಂಗಡಿಗಳಿಂದ ಆರ್ಡರ್ಸ್ ಅನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿ ಮತ್ತು ಸಾಧ್ಯವಾದಷ್ಟು ಅನೇಕ ಲೈನ್ಸ್ ಅನ್ನು ಮಾರಾಟ ಮಾಡಿ. ಇದರಲ್ಲಿ ನೀವು ಸಾಕಷ್ಟು ಪ್ರಯೋಜನವನ್ನು ಸಹ ಪಡೆಯುತ್ತೀರಿ. ಹೀಗೆ ಮಾಡುವುದರಿಂದ ನೀವು ಹೆಚ್ಚು ಗಳಿಸಬಹುದು. ಮಾರ್ಕೆಟ್ನಲ್ಲಿ ನೀವು ಏನು ಮಾಡಬೇಕು ಎಂಬುದನ್ನು ಈಗ ನಾವು ಅರ್ಥ ಮಾಡಿಕೊಳ್ಳೋಣ. ರೂಟ್ನಲ್ಲಿ ಮೊದಲ ಅಂಗಡಿಯನ್ನು ತಲುಪಿದ ನಂತರ ಅಂಗಡಿಯ ಮುಂದೆ ಸೆಲ್ಫಿಯನ್ನು ತೆಗೆದುಕೊಂಡು ಅದನ್ನು ವಜ್ರಕ್ಕೆ ಅಪ್ಲೋಡ್ ಮಾಡಿ. ಅಂಗಡಿಯವರ ಯೋಗಕ್ಷೇಮ ವಿಚಾರಿಸಿಕೊಳ್ಳಿ. ನೀವು ಅಂಗಡಿಯವರಿಂದ ಪರ್ಮಿಷನ್ ಪಡೆದ ನಂತರ ಸ್ಟಾಕ್ಸ್ ಅನ್ನು ಸ್ಟೋರ್ನಲ್ಲಿ ಪರಿಶೀಲಿಸಿ. ನೀವು ಅನುಮತಿ ನೀಡಿದರೆ ನಾನು ಸ್ಟಾಕ್ಗಳನ್ನು ಪರಿಶೀಲಿಸಬಹುದೇ? ಹೌದು, ಖಚಿತವಾಗಿ. ಸರಿ, ಧನ್ಯವಾದ. ಅಂಗಡಿಯಲ್ಲಿ ಕೆಲಸ ಮಾಡುವಾಗ ಅವೈಲಬಿಲಿಟಿ, ವಿಸಿಬಿಲಿಟಿ ಮತ್ತು ಫ್ರೆಶ್ನೆಸ್ ಅಥವಾ ಎವಿಎಫ್ ಅನ್ನು ಯಾವಾಗಲೂ ನೆನಪಿನಲ್ಲಿಡಿ. ಸ್ಟೋರ್ನಲ್ಲಿ ಲಭ್ಯವಿರುವ ನಿಮ್ಮ ಎಲ್ಲ ಪ್ರಾಡಕ್ಟ್ಸ್ ಅನ್ನು ಶೆಲ್ಫ್ನ ಮುಂಭಾಗದಲ್ಲಿ ಪ್ರದರ್ಶಿಸಬೇಕಾಗುತ್ತದೆ. ಅಂಗಡಿಗೆ ಬರುವ ನಮ್ಮ ಎಲ್ಲ ಕಸ್ಟಮರ್ಸ್ಗೆ ನಮ್ಮ ಪ್ರಾಡಕ್ಟ್ಸ್ ಗೋಚರಿಸಬೇಕು. ಕಾಂಪಿಟಿಷನ್ಸ್ ಪ್ರಾಡಕ್ಟ್ಸ್ ಅನ್ನು ಬೆಂಚ್ ಮಾರ್ಕಿಂಗ್ ಮಾಡುವ ಮೂಲಕ ನಿಮ್ಮ ಪ್ರಾಡಕ್ಟ್ಸ್ ಅನ್ನು ಸರಿಯಾದ ಸ್ಥಳದಲ್ಲಿ ಮತ್ತು ಸರಿಯಾದ ಪ್ರಮಾಣದಲ್ಲಿ ಇರಿಸಿ. ಅಂಗಡಿಗಳಲ್ಲಿನ ಪ್ರಾಡಕ್ಟ್ಸ್ ಅನ್ನು ಕಸ್ಟಮರ್ಸ್ಗೆ ಸುಲಭವಾಗಿ ಗೋಚರಿಸುವ ರೀತಿಯಲ್ಲಿ ಪ್ರದರ್ಶಿಸಬೇಕು. ಇದನ್ನು ವಿಸಿಬಿಲಿಟಿ ಎಂದು ಕರೆಯಲಾಗುತ್ತದೆ.
ಈ ರೀತಿಯಲ್ಲಿ ಮಾಡಿದ ಶೆಲ್ಫ್ ಡಿಸ್ಪ್ಲೇಯನ್ನು FOD ಅಂದರೆ ಫೇಸ್ ಆನ್ ಡಿಸ್ಪ್ಲೇ ಎಂದು ಕರೆಯಲಾಗುತ್ತದೆ. ಪ್ರಾಡಕ್ಟ್ ಜ್ಞಾನ ಮತ್ತು ಬೇಡಿಕೆಯನ್ನು ಹೆಚ್ಚಿಸಲು ಇದು ಬಹಳ ಉಪಯುಕ್ತವಾಗಿದೆ ಎಂದು ಸಾಬೀತುಪಡಿಸುತ್ತದೆ. ಅಂತೆಯೇ ನೀವು ಬಿಂಗೋ ಚಿಪ್ಸ್, ನಮ್ಕೀನ್, ಪಾಕೆಟ್ ಪರ್ಫ್ಯೂಮ್ ಇತ್ಯಾದಿಗಳನ್ನು ಮಾರಾಟ ಮಾಡಿದರೆ ಈ ಪ್ರಾಡಕ್ಟ್ ಸ್ಟ್ರಿಪ್ಸ್ ಅನ್ನು ಅಂಗಡಿಯ ಮುಂದೆ ಇರಿಸಿ. ಸ್ಟೋರ್ನಲ್ಲಿ ಬಿಂಗೋ ರ್ಯಾಕ್ ಇದ್ದರೆ ನಂತರ ನಮ್ಮ ಪ್ರಾಡಕ್ಟ್ಸ್ ಅನ್ನು ಚೆನ್ನಾಗಿ ಅಲಂಕರಿಸಿ. ಜೋ ದಿಖ್ತಾ ಹೈ ವೋ ಬಿಕ್ತಾ ಹೈ ಯನ್ನು ಯಾವಾಗಲೂ ನೆನಪಿನಲ್ಲಿಡಿ. ಪ್ರಾಡಕ್ಟ್ ಫ್ರೆಶ್ನೆಸ್ ಗಮನದಲ್ಲಿಟ್ಟುಕೊಂಡು ಹೊಸ ಸ್ಟಾಕ್ಸ್ ಅನ್ನು ಹಿಂಭಾಗದಲ್ಲಿ ಇರಿಸಲಾಗುತ್ತದೆ ಮತ್ತು ಹಿಂದೆಯೇ ತಯಾರಿಸಿದ ಸ್ಟಾಕ್ಸ್ ಅನ್ನು ಮುಂಭಾಗದಲ್ಲಿ ಇರಿಸಲಾಗುತ್ತದೆ. ಇದರಿಂದ ಅವು ತ್ವರಿತವಾಗಿ ಮಾರಾಟವಾಗುತ್ತವೆ. ಇದನ್ನು ನಾವು ಫಿಫೋ ಅಥವಾ ಫಸ್ಟ್ ಇನ್ ಫಸ್ಟ್ ಔಟ್ ಎಂದು ಕರೆಯುತ್ತೇವೆ. ಡ್ಯಾಮೇಜ್ಡ್ ಪ್ರಾಡಕ್ಟ್ಸ್ ಅನ್ನು ವಜ್ರದಲ್ಲಿ ಮಾತ್ರ ನಮೂದಿಸಬೇಕು ಎಂದು ವಿಶೇಷ ಕಾಳಜಿ ವಹಿಸಬೇಕು. ಮಾರ್ಕೆಟ್ ವಿಸಿಟ್ ಪ್ರಮುಖ ಕಾರ್ಯವೆಂದರೆ ಸೆಲ್ ಇನ್ ಪ್ರಾಸೆಸ್ ಅಂದರೆ ಪ್ರಾಡಕ್ಟ್ ಅನ್ನು ಅಂಗಡಿಯವರಿಗೆ ಮಾರಾಟ ಮಾಡುವುದು. ನಾನು ಸ್ಟಾಕ್ ಅನ್ನು ಪರಿಶೀಲಿಸಿದ್ದೇನೆ, ಎಲ್ಲವೂ ಸರಿಯಾಗಿದೆ, ಆದರೆ ಉಪ್ಪಿನ ಕೊರತೆ ಇದೆ. ಸೂಚಿಸಲಾದ ಪ್ರಮಾಣವು 20 ತುಣುಕುಗಳನ್ನು ತೋರಿಸುತ್ತಿದೆ. ಆದ್ರಿಂದ ನಾನು ನಿಮಗೆ 25 ತುಣುಕುಗಳನ್ನು ಒಂದೇ ಬಾರಿಗೆ ಕಳುಹಿಸುತ್ತಿದ್ದೇನೆ. ಸರಿ ಸರಿ ಸಜೆಸ್ಟೆಡ್ ಆರ್ಡರ್ ಕ್ವಾಂಟಿಟಿ ಪ್ರಕಾರ ಆರ್ಡರ್ ಮಾಡಿ, ಅಂದರೆ ವಜ್ರದಲ್ಲಿ SOQ ನೀಡುವುದು ಮತ್ತು ಅದನ್ನು ವಜ್ರದಲ್ಲಿಯೇ ನೋಟ್ ಮಾಡುವುದು. ಅಂಗಡಿಯವರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳುವುದನ್ನು ಟ್ರೇಡ್ ರಿಲೇಷನ್ಸ್ ಎಂದು ಕರೆಯಲಾಗುತ್ತದೆ. ಈ ರೀತಿಯಾಗಿ ಆ ಅಂಗಡಿಗಳ ಬಿಸ್ನೆಸ್ ನಿಮ್ಮ ಇನ್ಕಮ್ನಲ್ಲಿ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಇದಲ್ಲದೆ ಒಂದು ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ. ನಮ್ಮ ಮಾರ್ಕೆಟ್ ವರ್ಕ್ ಸಮಯದಲ್ಲಿ ನಾವು ಮಳಿಗೆಗಳಿಂದ ಸ್ವೀಕರಿಸಿದ ಆರ್ಡರ್ಸ್ ಅನ್ನು ವಜ್ರ ಮೂಲಕ ನಿಯಮಿತವಾಗಿ ಸಿಂಕ್ ಮಾಡಬಹುದು. ಇದನ್ನು ನಾವು ಮಾರ್ಕೆಟ್ ಸಿಂಕ್ ಎಂದು ಕರೆಯುತ್ತೇವೆ. ಪ್ರತಿ 4-5 ಅಂಗಡಿಗಳಿಂದ ಆರ್ಡರ್ಸ್ ಅನ್ನು ತೆಗೆದುಕೊಂಡ ನಂತರ ಅಥವಾ ಸಂಪೂರ್ಣ ಬೀಟ್ ಮುಗಿದ ನಂತರ ನಾವು ಇದನ್ನು ಮಾಡಬೇಕು. ಇದರಿಂದ ನಿಮ್ಮ ಪ್ಲಾನ್ ಅನ್ನು ನೀವು ಸಾಧಿಸಬಹುದು. ಇಲ್ಲಿಯವರೆಗೆ ಈ ಮಾಡ್ಯೂಲ್ನಲ್ಲಿ ನೀವು ದಿನದ ಪ್ರಾಥಮಿಕ ಕೆಲಸವನ್ನು ಅರ್ಥ ಮಾಡಿಕೊಂಡಿದ್ದೀರಿ ಮತ್ತು ನಮ್ಮ ಪ್ರಾಡಕ್ಟ್ಸ್ ಅನ್ನು ಸ್ಟೋರ್ಗಳಲ್ಲಿ ಹೇಗೆ ನಿರ್ವಹಿಸಬೇಕು ಎಂಬುದನ್ನು ಸಹ ಕಲಿತಿದ್ದೀರಿ. ಅಂತಿಮವಾಗಿ ಇದು ಇವಾಲ್ಯುಯೇಷನ್ನ ಸಮಯ. ಮಾರುಕಟ್ಟೆ ಕೆಲಸ ಅಥವಾ ಮಾರುಕಟ್ಟೆಯ ನಂತರದ ಕೆಲಸದ ಸಮಯದಲ್ಲಿ ನೀವು ಅದನ್ನು ನಿಮ್ಮದೇ ಆದ ಮೇಲೆ ಮಾಡಬಹುದು, ಯಾವುದೇ ಸಮಯದಲ್ಲಿ, ಮತ್ತು ಸಾಧಿಸಲು ಎಷ್ಟು ಗುರಿ ಉಳಿದಿದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು. ಇದರಿಂದ ನಿಮ್ಮ ಪ್ಲಾನ್ ಅನ್ನು ನೀವು ಸಾಧಿಸಬಹುದು. ಪ್ರಾರಂಭದಿಂದ ಅಂತ್ಯದವರೆಗೆ ಮಾರ್ಕೆಟ್ನಲ್ಲಿ ಹೇಗೆ ಕೆಲಸ ಮಾಡುವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ದಯವಿಟ್ಟು ಸೇಲ್ಸ್ ಕಾಲ್ ಪ್ರೊಸೆಸ್ನಲ್ಲಿ ಪ್ರತ್ಯೇಕ 10 ಕಾ ದಮ್ ವಿಡಿಯೋ ಮಾಡ್ಯೂಲ್ ಅನ್ನು ವೀಕ್ಷಿಸಿ. ನಿಮ್ಮ ಬೀಟ್ನ ಎಲ್ಲ ಅಂಗಡಿಗಳನ್ನು ಕವರ್ ಮಾಡಿದ ನಂತರ ನೀವು ಸಂಜೆ ಡೀಲರ್ ಪಾಯಿಂಟ್ಗೆ ಹಿಂದಿರುಗುತ್ತೀರಿ ಮತ್ತು ವಜ್ರದಲ್ಲಿ ಮಾಡಿದ ಅಂಗಡಿಗಳ ಆರ್ಡರ್ ಅನ್ನು ಡೀಲರ್ಸ್ ಕಂಪ್ಯೂಟರ್ ಸಿಸ್ಟಮ್ಗೆ ಟ್ರಾನ್ಸ್ಫರ್ ಮಾಡುತ್ತೀರಿ. ನಾವು ಇದನ್ನು ಆರ್ಡರ್ ಸಿಂಕ್ ಎಂದು ಉಲ್ಲೇಖಿಸುತ್ತೇವೆ. ಮುಂದೆ ಪ್ರತಿ ಅಂಗಡಿಯಿಂದ ನೀವು ತೆಗೆದುಕೊಂಡ ಆರ್ಡರ್ಸ್ಗೆ ಕಂಪ್ಯೂಟರ್ ಆಪರೇಟರ್ಸ್ ಪ್ರತ್ಯೇಕ ಬಿಲ್ ಅನ್ನು ಸಿದ್ಧಪಡಿಸುತ್ತಾರೆ. ಮರುದಿನ ಎಲ್ಲ ಬಿಲ್ಡ್ ಸರಕುಗಳನ್ನು ಡೀಲರ್ ಪಾಯಿಂಟ್ನಿಂದ ವಾಹನದಲ್ಲಿ ಲೋಡ್ ಮಾಡಲಾಗುತ್ತದೆ ಮತ್ತು ಡೆಲಿವರಿ ಪರ್ಸನ್ ಇಂದ ಆ ಎಲ್ಲ ಅಂಗಡಿಗಳಿಗೆ ತಲುಪಿಸಲಾಗುತ್ತದೆ. ಈಗ ಅಂಗಡಿಯವರು ಖರೀದಿಸಿದ ಸರಕುಗಳಿಗೆ ಹೇಗೆ ಪೇಮೆಂಟ್ ಮಾಡಲಾಗುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಅಂಗಡಿಯವರು ಡೆಲಿವರಿ ಮಾಡಿದ ಸರಕುಗಳಿಗೆ 2 ರೀತಿಯಲ್ಲಿ ಪೇಮೆಂಟ್ ಮಾಡುತ್ತಾರೆ: ನಗದು ಪೇಮೆಂಟ್ ಮತ್ತು ಕ್ರೆಡಿಟ್. ನಗದು ಪೇಮೆಂಟ್ನಲ್ಲಿ ಅಂಗಡಿಯವರು ಸರಕುಗಳನ್ನು ಸ್ವೀಕರಿಸಿದ ಕೂಡಲೇ ಡೆಲಿವರಿ ಪರ್ಸನ್ಗೆ ನಗದು ಪೇಮೆಂಟ್ ಮಾಡುತ್ತಾರೆ ಅಥವಾ ಅದೇ ದಿನಾಂಕದಂದು ಚೆಕ್ ನೀಡುತ್ತಾರೆ. ಕ್ರೆಡಿಟ್ನಲ್ಲಿ ಖರೀದಿಸಿದ ಸರಕುಗಳಿಗೆ ಅಂಗಡಿಯವರು 1 ವಾರದೊಳಗೆ ಪಾವತಿಸುತ್ತಾರೆ. ಈ ಪೇಮೆಂಟ್ ಅನ್ನು ನೀವು ಸಂಗ್ರಹಿಸುತ್ತೀರಿ. ಇದಕ್ಕಾಗಿ ಪ್ರತಿದಿನ ಮಾರ್ಕೆಟ್ಗೆ ಭೇಟಿ ನೀಡುವಾಗ ಆ ಹಿಂದಿನ ಅಂಗಡಿಯ ಬಿಲ್ಸ್ ಅನ್ನು ನೀವು ಕೊಂಡೊಯ್ಯಬೇಕು.
ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಅಂಗಡಿಯವರು ಉನ್ನತಿ ಆ್ಯಪ್ ಅಥವಾ ಇತರ ಆನ್ಲೈನ್ ಪ್ಲಾಟ್ಫಾರ್ಮ್ ಮೋಡ್ ಮೂಲಕವೂ ಡೀಲರ್ಗೆ ಪಾವತಿಸುತ್ತಾರೆ. ಇದರೊಂದಿಗೆ ನಾವು ನಮ್ಮ 3ನೇ ಮಾಡ್ಯೂಲ್ ಅನ್ನು ಪೂರ್ಣಗೊಳಿಸಿದ್ದೇವೆ. ಈ ವಿಡಿಯೋದಲ್ಲಿ ನೀವು ಕಲಿತಿದ್ದೀರಿ ನಾವು ಮಾತನಾಡಿದ ಡಿಎಸ್ನ ದಿನನಿತ್ಯದ ದಿನಚರಿ, AVF ಮತ್ತು ಸೇಲ್ಸ್ ಕಾಲ್ ಮಾಡುವುದು ಹೇಗೆ.